ಎಲ್ಲರೂ ಹೇಗಿದ್ದೀರಾ? ಇವತ್ತು ಮತ್ತೆ ಒಂದು ಸೂಪರ್ ಟೇಸ್ಟಿ ರೆಸಿಪಿ ಜೊತೆ ಬಂದಿದ್ದೀನಿ. ಮನೆಯಲ್ಲಿ ಇರುವ ತರಕಾರಿಗಳಿಂದ ಹೋಟೆಲ್ ಸ್ಟೈಲ್ ವೆಜ್ ಕರಿ ಮಾಡೋಣ. ಈ ಕರಿ ಒಮ್ಮೆ ಮಾಡಿದರೆ ಇನ್ನೊಂದು ಚಪಾತಿ ಕೊಡು ಅಂತ ಮನೆಯವರು ಕೇಳೋದು ಗ್ಯಾರಂಟಿ. ಹಾಗಿದ್ರೆ ಜಾಸ್ತಿ ಮಾತನಾಡೋದು ಬೇಡ. ಈಗ ಕರಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀರುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕರಿಬೇವು ಸೊಪ್ಪು, ಕ್ಯಾರೋಟ್, ಬೀನ್ಸ್, ಹೂಕೋಸು, ಗ್ರೀನ್ ಪೀಸ್, ಬಟಾಟೆ ಇದನ್ನೆಲ್ಲ ತೊಳೆದು ಚೆನ್ನಾಗಿ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಮತ್ತು ಮೆಣಸಿನ ಹುಡಿ, ಕೊತ್ತಂಬರಿ ಹುಡಿ, ಉಪ್ಪು, ಅರಶಿನ ಹುಡಿ, ಗರಂ ಮಸಾಲೆ ಕೂಡ ತೆಗೆದುಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ನೀರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರೋಣ. ಅದು ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕೋಣ. ಅದು ಫ್ರೈ ಆದ ನಂತರ ಈ ಪೌಡರ್ಗಳನ್ನು ಈ ನಮ್ಮ ಪಾತ್ರೆಗೆ ಹಾಕಿ ಅದರ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡೋಣ. ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಟೊಮ್ಯಾಟೊವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಇನ್ನು ನಮ್ಮ VIP ಗಳ ಎಂಟ್ರಿ ಅಂದರೆ ಕ್ಯಾರೆಟ್, ಆಲೂಗಡ್ಡೆ, ಬೀನ್ಸ್, ಬಟಾಣಿ, ಹೂಕೋಸು ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇದೆಯೋ ಅದನ್ನೇ ಹಾಕಿ. ಇಲ್ಲಿ ಯಾರಿಗೂ VIP ಟ್ರೀಟ್ಮೆಂಟ್ ಇಲ್ಲ. ಎಲ್ಲರೂ ಒಂದೇ ಪಾತ್ರಕ್ಕೆ ಒಂದೇ ಸಮಯಕ್ಕೆ ಬಂದು ಹಾಕಬೇಕು. ನಂತರ ನಾವು ರುಬ್ಕೊಂಡಿರುವ ತೆಂಗಿನಕಾಯಿಯನ್ನು ಕೂಡ ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ಮುಚ್ಚಳ ಹಾಕಿ ತರಕಾರಿಗಳನ್ನು ಬೇಯಲು ಬಿಡಬೇಕು. ಇದು ಬೇಯ್ತಾ ಬಂದ ನಂತರ ಇದಕ್ಕೆ ನಾವು ಕಟ್ ಮಾಡಿಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಕುದಿಯಲು ಬಿಡಬೇಕು. ಈಗಲೇ ಒಂದು ಚಪಾತಿ ತಿನ್ನಬೇಕು ಅನ್ನಿಸ್ತಾ ಇದೆ. ಈಗ ಸೂಪರ್ ವೆಜ್ ಕರಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೀಗ ನಾನು ಇದರ ಮಧ್ಯೆ ಚಪಾತಿ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಆದರೆ ಈ ವೆಜ್ ಕರಿ ಆದಮೇಲೆ ತಿನ್ನಲು ಚಪಾತಿ ಬೇಕೇ ಅಲ್ವಾ? ಅದಕ್ಕೆ ನಾನು ಚೆನ್ನಾಗಿ ಉಬ್ಬಿಕೊಂಡು ಬಂದಿರುವ ಚಪಾತಿಯನ್ನು ಬೇಯಿಸ್ತಾ ಇದ್ದೇನೆ. ಇದನ್ನು ನಿಮಗೆ ನೋಡ್ತಾ ಇರುವಾಗಲೇ ತಿನ್ನೋಣ ಅನ್ನಿಸ್ತಾ ಇರಬಹುದು. ಈಗ ನೋಡಿ, ಇದು ನಾವು ಚಪಾತಿ ಜೊತೆ ವೆಜ್ ಕರಿಯನ್ನು ತಿನ್ನೋಣ. ಎಷ್ಟು ಟೇಸ್ಟಿಯಾಗಿದೆ ಅಂತ ಹೇಳಿದರೆ ನಾನು ಹೇಳಿದರೆ ಸಾಲಲ್ಲ, ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಆವಾಗ ನೀವೇ ಹೇಳ್ತೀರಾ ಕಮೆಂಟ್ ಮೂಲಕ ತುಂಬ ಒಳ್ಳೆಯದಿದೆ, ಟೇಸ್ಟಿಯಾಗಿದೆ ಅಂತ ಹೇಳಿ. ಈ ತರಹದ್ದು ವಿಡಿಯೋ ನಿಮಗೆ ಬೇಕಾದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.